ಪಟ್ಟಣದ TAPCMS ನೂತನ ಅಧ್ಯಕ್ಷರಾಗಿ MD ರಮೇಶ್ ಗೌಡ್ರು, ಉಪಾಧ್ಯಕ್ಷರಾಗಿ ವನಜಾ DP ರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶನಿವಾರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಚುನಾವಣಾಧಿಕಾರಿಗಳು ಆಯ್ಕೆ ಮಾಡಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು DC ಬ್ಯಾಂಕ್ ನಿರ್ದೇಶಕರಾದಂಥ ಸಿದ್ದಲಿಂಗಪ್ಪ ಹಾಗೂ TAPCMS ನಿರ್ದೇಶಕರಾದಂಥ ಹುಚ್ಚೇಗೌಡರು, ಚಿಕ್ಕರಂಗೇಗೌಡರು, ರಾಮಚಂದ್ರಯ್ಯ, ಉಮೇಶ್, DM ಗೀತಾ, ಕಾರ್ಯದರ್ಶಿ ಲೋಕೇಶ್ ಸೇರಿದಂತೆ ಗಣ್ಯರು, ಅಭಿಮಾನಿಗಳು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಶುಭ ಹಾರೈಸಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು, ಮುಖಂಡರುಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು. ಒಂದು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಇವತ್ತು ನಮ್ಮ ಮಡದಿಯವರನ್ನು ಆಯ್ಕೆ ಮಾಡಿದ್ದಾರೆ. ಹಾಗೆ ರಮೇಶ್ ಗೌಡರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕ ಮಂಡಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಈ ಒಂದು ಸಂಸ್ಥೆಯಲ್ಲಿ ವ್ಯಾಪಾರ ವಹಿವಾಟುಗಳು ಮುಂದೆ ಭಾಳ ಅತ್ಯುನ್ನತವಾಗಿ ನಡೀಬೇಕಾಗಿದೆ. ಮತ್ತು ರಾಗಿ ಖರೀದಿ ಇರ್ಬೋದು, ಕೊಬ್ಬರಿ ಖರೀದಿ ಇರ್ಬೋದು, ಅಡಿಕೆ ಖರೀದಿ ಇರ್ಬೋದು, ಹಲವಾರು ವ್ಯಾಪಾರ ವಹಿವಾಟುಗಳನ್ನ ನಡೆಸಿ ಈ ಸಂಸ್ಥೆಯನ್ನು ಮುಂದೆ ಅತ್ಯುನ್ನತ ಹುದ್ದೆಗೆ ಏರಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಭರವಸೆ ನೀಡೋ ಮುಖಾಂತರ ನನ್ನ ಮಾತನ್ನು ಮಾರ್ಕೆಟದು ಎಲೆಕ್ಷನ್ ಆಯಿತು. ಸುಮಾರು 11 ಜನ ಆಯ್ಕೆಯಾಗಿದ್ವಿ. ಅದರಲ್ಲಿ ಇವತ್ತು ಅಧ್ಯಕ್ಷರ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರಮೇಶ್ ಗೌಡರನ್ನು ಆಯ್ಕೆ ಮಾಡಿದ್ದಾರೆ, ಉಪಾಧ್ಯಕ್ಷರಾಗಿ ವನಜಾಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲ ನಮ್ಮ ಸಹಕಾರ ಬಂಧುಗಳಿಗೆ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಂಥ ಎಲ್ಲ ಮತದಾರರಿಗೂ ಸಹಕಾರಗಳಿಗೂ ನಾನು ಅಭಿನಂದಿಸ್ತೀನಿ. ಏನಾದರೂ ನಮ್ಮ ಕೈಲಾದಂಥ ಸೇವೆನ ಸಹಕಾರಗಳಿಗೆ ಮಾಡ್ಕೊಳ್ತೀವಿ ಅಂತೇಳಿ ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮಲ್ಲಿ ರೈತರ ಮುಖಂಡರುಗಳು ನಮ್ಮ ಸಹಕಾರ ಜನ ಇರೋದು. ಹೆಚ್ಚಿನ ರೀತಿ ಮುಂದೆ ಬರುವಂಥ ಆಡಳಿತದಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ರೀತಿ ಆಡಳಿತ ಮಾಡ್ಕೊಳ್ತು ಅಂತೇಳಿ ತಾಲೂಕಲ್ಲಿ ಏನು ಕೆಲಸಗಳಾಗಬೇಕು ನಮ್ಮ ಕೈಲೇ ಸಹಕಾರ ಕೆಲಸಗಳು ಮಾಡ್ತಿದ್ದೀವಿ. ಎಲ್ಲ ಇಡ್ತಾ ಇದ್ದೀವಿ ಇಲ್ಲಿ ಡೈರೆಕ್ಟ್ ರಾಜಕೀಯ ಬೇರೆ ಇರುತ್ತೆ. ಇಲ್ಲಿ ನಮ್ಮನ್ನ ಯಾಕಂದ್ರೆ ಲೇಟಾಗಿ ಬಂದಿದ್ಯಾ? ಟಿವಿಲಿ ಬರ್ತೀವಿ